ನಾನು ನಿಮಗೆ ಆಂಧ್ರ ಸ್ಟೈಲ್ ಪಾಲಕ್ ದಾಲ್ ಮತ್ತು ಪಪ್ಪು ಅಂತ ಕರೀತಾರೆ ಗೊತ್ತಾ, ಅದನ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ಫಸ್ಟು ಆಯಿಲ್ ಹಾಕ್ಕೊಬೇಕು. ನಂತರ ಬೆಳ್ಳುಳ್ಳಿ, ಮತ್ತು ಈರುಳ್ಳಿ, ಗಾರ್ಲಿಕ್ ಆ್ಯಂಡ್ ಆನಿಯನ್ ಆ್ಯಂಡ್ ಚಿಲ್ಲಿ ಆ್ಯಂಡ್ ಟೊಮ್ಯಾಟೊ, ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಫ್ರೈ ಮಾಡ್ಕೊಳಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಫ್ರೈ ಮಾಡ್ದೇನೂ ಕೂಡ ಹಾಕ್ಬೋದು, ಹೇಗೆಂದರೆ ಎಲ್ಲ ಒನ್ ಎಟ್ ಎ ಟೈಮ್ ಪಾಲಕ್ಕು ಟೊಮ್ಯಾಟೊ ಎಲ್ಲ ಹಾಕ್ಬೋದು. ನಾನು ಇಲ್ಲಿ ಸ್ವಲ್ಪ ಫ್ರೈ ಮಾಡಾಕೋಣ ಅಂತ ಫ್ರೈ ಮಾಡ್ತೀನಿ. ನಂತರ ಸ್ಪಿನಚ್, ಪಾಲಕ್ ಸೊಪ್ಪು ಇಷ್ಟೆಲ್ಲ ಮಾಡಿ ಪಾಲಕ್ ಸೊಪ್ಪು ಹಾಕಿ ನೆಕ್ಸ್ಟು ಬೇಳೆನ ನಾವು ಸ್ವಲ್ಪ ನೆನೆಸಿಟ್ಟಿರ್ತೀವಲ್ವ, ಒಂದು ಸ್ಮಾಲ್ ಕಪ್ಪಲ್ಲಿ, ಇವಾಗ ನಮಗೊಂದು 2 ಮೆಂಬರ್ಸ್ 3 ಮೆಂಬರ್ಸ್ ಅಂದರೆ ಸ್ಮಾಲ್ ಕಪ್ಪಲ್ಲಿ ದಾಲ್ನ ನೆನೆಸಿಟ್ಟಿರೋದನ್ನ ಹಾಕಬೇಕು. ಟೊಮ್ಯಾಟೊ, ಪಾಲಕ್ ಸೊಪ್ಪು ಆ್ಯಂಡ್ ದಾಲ್, ನಂತರ ವಾಟರ್ ಆ್ಯಡ್ ಮಾಡಬೇಕು. ವಾಟರ್ ಎಷ್ಟು ಆ್ಯಡ್ ಮಾಡಬೇಕು ಅಂದರೆ, ಈಗ 1 ಕಪ್ ತೊಗೊಂಡಿರ್ತೀರಾ ಅಂದರೆ ಅದರಲ್ಲಿ 3 ಕಪ್ ಅಥವಾ 2 ಕಪ್. ನಿಮಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ವಾಟರ್ದು ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಬೇಕು. ಆ್ಯಂಡ್ ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ, ಕೋರಿಯಂಡರ್ ಪೌಡರ್, ಕೊತ್ತಂಬರಿ ಪುಡಿ ಆ್ಯಂಡ್ ಗರಂ ಮಸಾಲ ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕು. ಕುಕ್ಕರ್ ಕ್ಲೋಸ್ ಮಾಡಬೇಕು. ನಾನು 5 to 6 ವಿಷಲ್ ಹೊಡಿಸ್ತೀನಿ. ನಂತರ ಈ ಥರ ಆಗಿರುತ್ತೆ. ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ನೀಟಾಗಿ ಈ ರೀತಿ ಸ್ಮ್ಯಾಶ್ ಆದಮೇಲೆ 1 ಕಪ್ಪು ವಾಟರ್, ಮೀನ್ಸ್ ಅದು ಫುಲ್ ಗಟ್ಟಿ ಇರುತ್ತಲ್ವ, ಸೊ 1 ಕಪ್ಪಷ್ಟು ವಾಟರ್ ಹಾಕಬೇಕು. ವಾಟರ್ ಹಾಕಿ ನೀಟಾಗಿ ಅದನ್ನ ತಿರುಗಬೇಕು. ಆ್ಯಂಡ್ ಇದಕ್ಕೆ ಸಾಲ್ಟಿನ ಆ್ಯಡ್ ಮಾಡಿಲ್ಲ ಅಲ್ವಾ, ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಬೇಕು.
ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು ಇದನ್ನ ಲೈಟಾಗಿ ಲೋ ಫ್ಲೇಮಲ್ಲಿ ಕುದಿಯೋಕೆ ಬಿಟ್ಬಿಟ್ಟು ನೆಕ್ಸ್ಟು ಬೇರೆ ಎಕ್ಸ್ಟ್ರಾ ಬಾಣಲೆಯಲ್ಲಿ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಆ್ಯಡ್ ಮಾಡಬೇಕು. ಸಾಸಿವೆ ಜೀರಿಗೆ, ಒಂದೆರಡು ಬೆಳ್ಳುಳ್ಳಿ, ಮೆಣಸು, ಕರಿಬೇವು ಆ್ಯಂಡ್ ಎಷ್ಟು ಆ್ಯಡ್ ಮಾಡಿ ಸ್ವಲ್ಪ ಅದು ಫ್ರೈ ಆಗ್ತಿದ್ದಂಗೆ ದಾಲ್ಗೆ ಹಾಕಬೇಕು. ಆಯಿತು. ರೈಸ್ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ.